ನಮಸ್ಕಾರ. ನಾವು ಡಾಕ್ಟರ್ ಸಂದೀಪ್ ಗಾರಪಾಟಿ ಅಂತೇಳಿ. ನಾವು ನ್ಯಾಚುರೋಪತಿ ಮತ್ತು ಯೋಗದರಲ್ಲಿ SDMಯಿಂದ ಡಿಗ್ರಿ ಅನ್ನೋದು ಹೊಂದಿದ್ದೇವೆ. ಈಗ 6 ವರ್ಷಗಳಿಂದ ಈ ಗಂಗಾವತಿಯಲ್ಲಿ ಮತ್ತು ಸಿಂಧನೂರಲ್ಲಿ ನ್ಯಾಚುರೋಪತಿ ಸಿಸ್ಟಮ್ ಅನ್ನೋದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಸೊ ಈಗ ಇವತ್ತು ನಾವು ತಿಳ್ಕೊಳ್ಳೋಂಥ ವಿಷಯ ಏನಂದರೆ ಜಾಯಿಂಟ್ ಪೇನ್ಸ್ಗಳು. ಈಗಾಗಲೇ ಭಾಳ ಜನಕ್ಕೆ ನಾವು ನೋಡ್ತಾ ಇದ್ದೀವಿ, ಭಾಳಷ್ಟು ಜಾಯಿಂಟ್ ಪೇನ್ಗಳು ಅನ್ನೋದು ಕಾಣಿಸ್ತಾ ಇದ್ದಾವೆ. ಈ ನಡುವೆ ಒಂದು 10 ಜನದಲ್ಲಿ ಒಂದು 6-7 ಜನಕ್ಕಂತೂ ಕಂಪಲ್ಸರಿ ಯಾವ್ದಾರ ಒಂದು ಜಾಯಿಂಟ್ ಪೇನ್ಸ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಅಂದರೆ ಇವೆಲ್ಲದಕ್ಕೂ ಆಗ್ತಿರೋಂಥ ಕಾರಣಗಳು ಏನಂತಂದರೆ ನಾವು ತಿಳ್ಕೊಬೇಕು. ಅದನ್ನು ತಿಳ್ಕೊಂಡ ಮೇಲೆ ನಾವು ಸರಿ ಮಾಡ್ಕೊಳ್ಳೋದು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಭಾಳ ಜನ ನಾವೀಗ 6 ವರ್ಷ ಹಿಂದಗಳಿಂದ ಈ ನೋವಿನ ಸಮಸ್ಯೆಗಳಿದ್ದವ್ರಿಗೆ ಜಾಸ್ತಿ ನೋಡ್ತಾ ಇರ್ತೀವಿ. ಆದರೂ ಅವ್ರಿಗೆ ಏನಾಯ್ತು ಅಂದರೆ ಈಗ ಆಲ್ರೆಡಿ ಮೊಣಕಾಲು ನೋವು, ಬೆನ್ನು ನೋವು ಮತ್ತು ಸೈಟಿಕ ಪೇನು, ಎಲ್ಲ ಕಡೆ ಪೇನ್ ಕಿಲ್ಲರ್ಸ್ ಇದು ತಗೊಂಡು ಆಲ್ರೆಡಿ ಸುಸ್ತಾಗಿರ್ತಾರೆ. ಆದರೂ ಪೇಯ್ನ್ ಅನ್ನೋದು ಅವರಿಗೆ ಪೂರ್ತಿಯಾಗಿ ನಿವಾರಣೆ ಆಗಿರಲ್ಲ. ಸೊ ಅದಕ್ಕೆ ಏನು ಮಾಡಬೇಕು? ಈಗ ನಾವು ಅದು ಒಂದೇ ಪರಿಹಾರ ಅಲ್ಲ, ನಾವು ಲೈಫ್ ಸ್ಟೈಲಲ್ಲಿ ಏನು ಬದಲಾವಣೆ ಮಾಡ್ಕೋಬೇಕು ಅನ್ನೋದು ಭಾಳ ಮುಖ್ಯವಾಗಿರುತ್ತೆ. ಸೊ ಅದಕ್ಕೆ ಈಗ ನಾವು ಮಾಡ್ತಿರೋಂಥ ತಪ್ಪುಗಳೇನಿದೆ ನಾವು ಜೀವನದಲ್ಲಿ, ಅದನ್ನು ಬದಲಾವಣೆ ಮಾಡ್ಕೋಬೇಕು. ಸೊ ಹಳೆ ಕಾಲದಾಗೆಲ್ಲ ಟೈಮ್ಗೆ ಎದ್ದೇಳೋದು, ಆಮೇಲೆ ಅವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದೊಂದು ಕಾರ್ಯಕ್ರಮ ಅನ್ನೋದು ಮಾಡೋದು ಅನ್ನೋದು ಅಭ್ಯಾಸ ಇತ್ತು. ಆದರೂ ಈಗ ಬ್ಯುಸಿ ಲೈಫ್ ಸ್ಟೈಲಲ್ಲಿ ಯಾರಿಗೂ ಆಗ್ತಾಯಿಲ್ಲ ಮಾಡೋದಕ್ಕೆ. ಅವೆಲ್ಲ ಹಳೆ ಕಾಲದಾಗಿಂದ ನಾವು ಈ ಮಾಡರ್ನ್ ಲೈಫ್ ಸ್ಟೈಲಲ್ಲಿ ಮಾಡೋದಕ್ಕೆ ಭಾಳ ಕಷ್ಟ ಆಗ್ತದೆ. ಅದ್ರಿಗೋಸ್ಕರ ಈ ನ್ಯಾಚುರೋಪತಿ ಅನ್ನೋ ಸಿಸ್ಟಮ್ ಏನಿದೆ ಅಲ್ಲ, ಅದರಿಂದ ನಿಮ್ಗೆ ಭಾಳ ಯೂಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾವೇನು ಹೇಳ್ತೇವೆ ಅಂದರೆ, ಈಗ ನೀವು ಮಾಡೋಂತಹ ಎಕ್ಸಸೈಸ್ ಇರಲಿ, ಯೋಗ ಮಾಡೋದಿರಲಿ, ಆಮೇಲೆ ಟೈಮ್ ಟು ಟೈಮ್ ಯಾವ ಥರ ನಾವು ಸಿಟ್ಟಿಂಗ್ ಪೊಸಿಷನ್ ಅನ್ನೋದು ಬದಲಾವಣೆ ಮಾಡ್ಕೋಬೇಕು, ಆಮೇಲೆ ಯಾವ ಥರ ಆಹಾರ ಅನ್ನೋದು ನಾವು ತಗೋಬೇಕು, ಆಮೇಲೆ ಯಾವ ಥರ ನಾವು ಥಿಂಕಿಂಗ್ ಪ್ರೊಸೆಸ್ ಅನ್ನೋದು ಯಾವ ಥರ ಇರಬೇಕು, ಎಲ್ಲ ಇಂಪಾರ್ಟೆಂಟ್ ಆಗ್ತದೆ. ಈಗ ಒಂದೇ ನಾವು ಮಾಡಿದರೆ ಅದು ಪೂರ್ತಿಯಾಗಿ ನಮಗೆ ರಿಸಲ್ಟ್ ಅನ್ನೋದು ಬರೋಂಗಿಲ್ಲ. ನಾವೆಲ್ಲ ರೀತಿಯಾಗಿ ಮಾನಸಿಕವಾಗಿರಲಿ, ಫಿಸಿಕಲ್ ಇರಲಿ, ನಾವು ಸ್ಟ್ರೆಂತ್ ಆಗಿರಬೇಕು. ಸೊ ಈಗ ಇವತ್ತಿನ ಮೇನ್ ಉದ್ದೇಶ ಏನಂದರೆ, ನೋವಿನ ಸಂಬಂಧ ಬೆನ್ನು ನೋವಿದ್ದವರು ಏನು ಮಾಡಬೇಕಾಗುತ್ತೆ, ಏನೇನು ಬದಲಾವಣೆ ಮಾಡಬೇಕು. ಈಗ ಆಫೀಸ್ ವರ್ಕರ್ಸ್ ಇರ್ತಾರೆ, ಜಾಸ್ತಿಯಲ್ಲಿ ಆಫೀಸಲ್ಲಿ ಸಿಟ್ಟಿಂಗ್ ಪೊಸಿಷನ್ ಅನ್ನೋದಿರುತ್ತೆ. ಅವರು ಏನು ಮಾಡ್ಬೇಕಂದ್ರೆ ಮೇಯ್ನಾಗಿ ಒಂದೇ ಕಡೆ ಜಾಸ್ತಿ ಹೊತ್ತು ಕೂಡಬಾರ್ದು. ಆದಷ್ಟು ಯಾವಾಗ ಅನುಕೂಲ ಆಗ್ತದೆ ಅವಾಗ ಸ್ವಲ್ಪ ಅವ್ರ ಪೊಸಿಷನನ್ನು ಚೇಂಜ್ ಮಾಡ್ಬೇಕು. ಅಂದರೆ ಎವ್ರಿ ಹಾಫ್ ಆನ್ ಅವರ್ 40 ನಿಮಿಷಕ್ಕೆ ಒಂದ್ಸತಿ ಎದ್ದೇಳ್ಬೇಕು. ಈ ರೂಮ್ ಅಷ್ಟು ಒಂದು 20 ಸ್ಟೆಪ್ಸ್ ಅನ್ನೋದು ಹಾಕಿ ಮತ್ತೆ ನೀವು ಅರ್ಧ ಗಂಟೆ ಅನ್ನೋದು ವರ್ಕ್ ಮಾಡ್ಕೊಂತ ಹೋಗ್ರಿ. ಸೊ ಅವಾಗೇನಾಗ್ತದೆ, ಬ್ಯಾಕ್ ಅನ್ನೋದು ಸ್ಟಿಫ್ ಆಗಲ್ಲ, ನೆಕ್ ಮಸಲ್ಸ್ ಅನ್ನೋದು ಇಲ್ಲ, ಕೈ ಸೆಳೆತ ಬರೋದು, ಇವೆಲ್ಲ ಸಮಸ್ಯೆ ಅನ್ನೋದು ಆಗಲ್ಲ. ಅದೊಂದು. ಎರಡನೇದು ಬಂದ್ಬಿಟ್ಟು ಕಂಪಲ್ಸರಿ ನೆಕ್ಕಿಗೆ ಮತ್ತು ಸ್ಪೈನ್ ಅನ್ನೋದು ನಮಗೆ ಬ್ರೆಡ್ ಆ್ಯಂಡ್ ಬಟರ್ ಅಂತ ಹೇಳ್ತೀವಿ. ನಮ್ಮ ಮನುಷ್ಯನಿಗೆ ಬ್ರೆಡ್ ಆ್ಯಂಡ್ ಬಟರ್ ಏನಂದರೆ, ಕತ್ತು ಬೆನ್ನು ಚೆನ್ನಾಗಿತ್ತು ಅಂದರೆ ಅರ್ಧ ಸಮಸ್ಯೆಗಳನ್ನೋದು ಕಡಿಮೆ ಆಗ್ತಾ ಬರ್ತವೆ. ಸೊ ಅದಕ್ಕೆ ಕೆಲವೊಂದು ಎಕ್ಸಸೈಸ್ ಅನ್ನೋದು ಬರ್ತವೆ ನಮಗೆ, ಅವು ಬೆನ್ನಿಗೆ ಸಂಬಂಧಪಟ್ಟಿದ್ದು ಮತ್ತು ಕತ್ತಿಗೆ ಸಂಬಂಧಪಟ್ಟಿದ್ದು ಒಂದು 10-15 ನಿಮಿಷ ನಾವು ಕಂಪಲ್ಸರಿ ಮಾಡಲೇಬೇಕಾಗ್ತದೆ. ಅದು ಮಾಡಿದರೆ ಆಟೋಮೆಟಿಕ್ಕಾಗಿ ನಮಗೆ ಏನೇ ಕೆಲಸ ಹೆಚ್ಚು ಕಡಿಮೆ ಮಾಡಿದ್ರೂ ನಮಗೆ ಪೇಯ್ನ್ ಬರೋದಿರಲಿ, ಇಲ್ಲ ಸುಸ್ತಾಗೋದಿರಲಿ, ಇಲ್ಲ ಎಂಥೂಸಿಯಾಸಮ್ ಅನ್ನೋದು ಕಡಿಮೆ ಆಗೋದಿರಲಿ, ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದು ಸ್ಪೈನಲ್ ಎಕ್ಸಸೈಸ್ ಅಂತೂ ಎರಡನೇದು ಕಂಪಲ್ಸರಿ ಮಾಡಲೇಬೇಕಾಗ್ತದೆ. ಅಂದರೆ ಸರಳ ವ್ಯಾಯಾಮ. ನಾವು ಯೋಗ ಮಾಡ್ಬೇಕಂತಂದ್ರೆ ಈಗ 1 ತಾಸುಗಟ್ಟಲೆ ಮಾಡೋದು ಅವಶ್ಯಕತೆ ಇಲ್ಲ. ನಾವು ಮಾಡೋದು, ಈಗ ನಮ್ಗೆ ಬೆನ್ನು ನೋವು ಐತಿ, ಇಲ್ಲ ಕತ್ತು ನೋವಿದೆ, ಎಲ್ಲ ಕಾಲು ನೋವಿದೆ, ಅದಕ್ಕೆ ಸಂಬಂಧಪಟ್ಟಿದ್ದಾಗೆ ನಾವು ಅದಕ್ಕೆ ತಕ್ಕಂಥ ಒಂದು 10-15 ನಿಮಿಷ ರೆಗ್ಯುಲರ್ ಬೇಸಿಸಲ್ಲಿ ಮಾಡಬೇಕಾಗ್ತದೆ. ಈಗ ನಾವು ಯೋಗ ಮಾಡ್ಬೇಕು ಇವತ್ತು ಅನಿಸುತ್ತೆ, ಎಲ್ಲರಿಗೂ ಗೊತ್ತಿದೆ, ಯೋಗದ ಬಗ್ಗೆ ಎಲ್ಲರಿಗೂ ಮಾಹಿತಿ ಅನ್ನೋದಿದೆ, ಆದರೂ ಫಾಲೋ ಮಾಡೋಕ್ಕೆ ಸ್ವಲ್ಪ ಹಿಂದೆ ಸರಿತೀವಿ. ಅದಕ್ಕೆ ನಾವೇನು ಹೇಳ್ತೇವೆ ಅಂದರೆ, ಇಲ್ಲಿ ಕ್ಲಿನಿಕಲ್ಲಿ ಮಾಡೋ ನಿಮ್ಮ ಪ್ರಾಬ್ಲಮ್ ಏನಿದೆ ಅದಷ್ಟೇ ನೀವು ಆಸನಗಳು 4-5 ಆಸನನೇ ರೆಗ್ಯುಲರ್ ಮಾಡಿ. ಆದರೂ ಈಗ ವಾರಕ್ಕೆ ನೀವು 5 ದಿನ ಆದರೂ ಕಂಪಲ್ಸರಿ ಮಾಡಿದರೆ ಅದರಿಂದ ನಿಮಗೆ ಪರಿಹಾರನೂ ಸಿಗುತ್ತೆ. ಇಲ್ಲ ನಾವು ಒಂದು 2 ದಿನ ಮಾಡಿದ್ವಿ ಆಮೇಲೆ ಮತ್ತೆ ಬಿಟ್ಟಿದ್ದೀವಿ ಅಂದರೆ ಅದರಿಂದ ಯೂಸ್ ಇರೋಲ್ಲ. ಸೊ ಮಾಡೋದು ಸ್ವಲ್ಪ ಮಾಡಿರಿ, ಆದರೆ ರೆಗ್ಯುಲರಾಗಿ ಮಾಡೋಕ್ಕೆ ಟ್ರೈ ಮಾಡಿ, ಅದು ಇಂಪಾರ್ಟೆಂಟ್. ಸೊ ಬೆನ್ನು ನೋವಿಗೆ ಮತ್ತು ಕತ್ತು ನೋವಿಗೆ ಕಂಪಲ್ಸರಿ ಆ ಥರ, ಮತ್ತು ಮೊಣಕಾಲು ನೋವಿಗೆ ಎಕ್ಸಸೈಸ್ ಅನ್ನೋದು ಮಾಡೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಎರಡನೇದು ಎಕ್ಸಸೈಸ್ ಆಯಿತು. ನೀವು ಸಿಟ್ಟಿಂಗ್ ಪೋಸ್ಚರ್ ಅನ್ನೋದು ಸ್ವಲ್ಪ ಪೊಸಿಷನನ್ನು ಚೇಂಜ್ ಮಾಡ್ತಾ ಇರ್ರಿ. ಆಮೇಲೆ ಇನ್ನೊಂದು ಬೆನ್ನು ನೋವು ಇದ್ದವರಿಗೆ ಇನ್ನೊಂದು ಏನು ಕೇರ್ ತಗೋಬೇಕಂದ್ರೆ, ಈಗ ಜಾಸ್ತಿ ಸ್ಟೇರ್ಸ್ ಇದ್ದಾವೆ, ಇಲ್ಲ ಡಿಸ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಈಗ ಒಂದು ಫ್ಲೋರ್ ತನಕ ನೀವು ಹತ್ಬೋದು, ಅದ್ರ ಮೇಲೆ ನೀವು ಅನ್ನೋದು ಸ್ವಲ್ಪ ನಿಂದಿರಬೇಕಾಗ್ತದೆ. ಈಗ ನೀವು ಜಸ್ಟ್ ಒಂದು ಅರ್ಧ ನಿಮಿಷ ಸ್ಟಾಪ್ ಮಾಡಿ ಆಮೇಲೆ ಮತ್ತೆ ಹತ್ತಿ. ಈಗ 2 ಅಂತಸ್ತು 2 ಫ್ಲೋರ್ 3 ಫ್ಲೋರ್ ಅನ್ನೋದು ಕಂಟಿನ್ಯೂಸ್ ಆಗಿ ಹತ್ತಬಾರ್ದು. ಸ್ವಲ್ಪ ಗ್ಯಾಪ್ ತಗೊಳ್ಳಿ, ಒಂದು ಅರ್ಧ ನಿಮಿಷ ನಿಂದ್ರಿ ಮತ್ತೆ ಹತ್ತಿರಿ. ನಿಮ್ಗೇನು ಸ್ಟ್ರೈನ್ ಆಗಲ್ಲ, ಬ್ಯಾಕನ್ನು ಸ್ಟ್ರೈನ್ ಆಗಲ್ಲ, ಇಲ್ಲ ಸೈಟಿಗೆ ತೊಂದರೆ ಇದ್ದವರಿಗೆ ಮತ್ತೆ ಸೆಳೆತ ಬರೋದು ಅದೆಲ್ಲ ಆಗಂಗಿಲ್ಲ. ಅದೊಂದು. ಮೂರನೇದು ಬಂದ್ಬಿಟ್ಟು, ಜಾಸ್ತಿ ಕೆಳಗಡೆ ಚಕ್ರಮುಖಿ ಹಾಕೊಂಡು ಕೂಡಬಾರ್ದು. ಕೆಳಗಡೆ ಸಪೋರ್ಟ್ ಇಲ್ಲಾರ್ದ ಕುಂತಾಗ ಏನಾಗ್ತದೆ ನಿಮಗೆ ಮತ್ತೆ ಬ್ಯಾಕ್ ಅನ್ನೋ ಸ್ಟ್ರೈನ್ ಆಗ್ತಾ ಬರೋದು. ಆದಷ್ಟು ಚೈರಲ್ಲಿ ಕೂಡ್ರಿ, ಇಲ್ಲ ಸ್ಟೂಲಲ್ಲಿ ಕೂಡ್ರಿ. ಇಲ್ಲ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಕೂಡಬೇಕಾಗುತ್ತೆ ಕೆಳಗಡೆ ಅಂತಂದರೆ ಸ್ವಲ್ಪ ಕಾಲು ಚಾಚ್ಕೊಂಡು ಕೂಡ್ರಿ. ಇಲ್ಲ ಒಂದು 15 ನಿಮಿಷ 15 ನಿಮಿಷ ಕೂಡ್ಬೋದು, ತೊಂದರೆ ಇಲ್ಲ. ಅದಕ್ಕಿಂತ ಮೇಲೆ ಇತ್ತಂದರೆ ಸ್ವಲ್ಪ ಬ್ಯಾಕ್ ಸಪೋರ್ಟ್ ತಗೊಂಡು
ಕಂಪಲ್ಸರಿ ಬ್ಯಾಕ್ ಸಪೋರ್ಟ್ ತಗೊಂಡೆ ಕೂಡ್ರಿ, ನಿಮಗೆ ಬ್ಯಾಕ್ ಅನ್ನೋದು ಡಿಸ್ಕ್ ಪ್ರಾಬ್ಲಮ್ ಅನ್ನೋದು ಜಾಸ್ತಿ ಆಗಂಗಿಲ್ಲ. ಎರಡನೇದು. ಆಮೇಲೆ ಲಾಂಗ್ ಸಿಟ್ಟಿಂಗ್ ಅನ್ನೋದು ಮಾಡಬಾರ್ದು. ಆಗಲೇ ಹೇಳಿದಂಗೆ ಜಾಸ್ತಿ ಹೊತ್ತು ಒಂದೇ ಕಡೆ ಕೂಡಬೇಡ್ರಿ, ಹಂಗೆ ಒಂದೇ ಕಡೆ ನಿಂದ್ರಬೇಡ್ರಿ. ಈಗ ಲೇಡೀಸ್ ಕಾಮನ್ ಆಗಿ ಜಾಸ್ತಿ ಒಂದೇ ಕಡೆ ನಿಂತು ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವಾಗೂ ಅವ್ರಿಗೆ ಕಾಲು ವೆರಿಕೋಸ್ ವೇನ್ಸ್ ಬರೋದಿರಲಿ, ಇಲ್ಲ ಬ್ಯಾಕ್ ಪೇನ್ ಅನ್ನೋದು ಬರೋದಿಲ್ಲ, ಮೊಣಕಾಲು ನೋವು ಬರೋದಿರಲಿ, ಇವೆಲ್ಲ ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಎದಕ್ಕೆ ಬರ್ತಾ ಇದೆ ಅಂತಂದರೆ ಅದು ಗ್ಯಾಪ್ ತಗೊಳಂಗಿಲ್ಲ. ನೀವು 1-2 ತಾಸು ಮಾಡೋದು, 3 ತಾಸು ಮಾಡೋದು, ಆಮೇಲೆ ಹೋಗಿ ರೆಸ್ಟ್ ಮಾಡೋಣ ಅಂತೇಳಿ ಮತ್ತೆ ಹೋಗ್ತಾ ಇರ್ತೀರ. ಸೊ ಅದಕ್ಕೆ ಏನು ಮಾಡ್ಬೇಕಂದ್ರೆ ಎವ್ರಿ 20 ಮಿನಿಟ್ಸ್, ಹಾಫ್ ಆನ್ ಅವರ್ ಇರಲಿ, ಒಂದು 5 ನಿಮಿಷ ಕೂಡ್ರಿ, ಮತ್ತೆ ಅರ್ಧ ಗಂಟೆ ನೀವು ಮತ್ತೆ ಮಾಡಿರಿ, ಏನು ತೊಂದರೆ ಅನ್ಸಂಗಿಲ್ಲ. ಇಲ್ಲ ಆ ಥರ ಗ್ಯಾಪ್ ಮಾಡಿಲ್ಲ ಅಂತಂದರೆ ನೀವು ಎಷ್ಟೇ ರೆಸ್ಟ್ ಮಾಡಿದ್ರು ಆಮೇಲೆ ಇಟ್ ಟೇಕ್ಸ್, ಈಗ 5 ನಿಮಿಷ ನೀವು ರೆಸ್ಟ್ ಕೊಟ್ಟರೆ ರಿಲ್ಯಾಕ್ಸ್ ಆಗೋದು, ಮತ್ತೆ 1 ತಾಸು ರೆಸ್ಟ್ ಕೊಟ್ಟರು ನಿಮ್ಗೆ ರಿಲ್ಯಾಕ್ಸ್ ಅನ್ಸಂಗಿಲ್ಲ. ಸೊ ಅದಕ್ಕೆ ಕಂಪಲ್ಸರಿ ಒಂದು 20 ನಿಮಿಷ, ಅರ್ಧ ಗಂಟೆ ಆದಮೇಲೆ ಒಂದ್ಸತಿ ಗ್ಯಾಪ್ ತಗೊಳ್ರಿ, ಆಮೇಲೆ ಮತ್ತೆ ನಿಂತು ನೀವು ವರ್ಕ್ ಅನ್ನೋದು ಮಾಡ್ತಾ ಹೋಗ್ರಿ. ಅದು 3ನೇ ಪಾಯಿಂಟ್. ಆಮೇಲೆ ಇದ್ರ ಜೊತೆಗೆ ಇದೆಲ್ಲ ನೀವು ಮಾಡ್ತಾ ಬಂದಾಗೂ ಸ್ವಲ್ಪ ಅದು ಪೇಯ್ನ್ ಅನ್ನೋದು ನಿಮಗೆ ಕಡಿಮೆ ಆಗಿಲ್ಲ ಅಂತಂದರೆ, ನಾವು ಈ ಥರ ನ್ಯಾಚುರೋಪತಿ ಅಲ್ಲಿ ಟ್ರೀಟ್ಮೆಂಟ್ ಅನ್ನೋದು ಇರುತ್ತೆ. ಆ ಟ್ರೀಟ್ಮೆಂಟ್ ಅನ್ನೋದು ನೀವು ಕಂಪಲ್ಸರಿ ಅವಶ್ಯಕತೆ ಇದ್ದಾಗೆ ನೀವು ಟ್ರೀಟ್ಮೆಂಟ್ ಅನ್ನೋದು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಇದು ಸಿಂಧನೂರಲ್ಲಿ ಮತ್ತು ಗಂಗಾವತಿಯಲ್ಲಿ ಲಭ್ಯ ಇರುತ್ತೆ ಟ್ರೀಟ್ಮೆಂಟ್ ಅನ್ನೋದು. ಸೊ ಈಗ ಬೆನ್ನು ನೋವು ಇದ್ದವರು, ಕತ್ತು ನೋವು ಇದ್ದವರು ಯಾವ ಎಕ್ಸಸೈಸ್ ಮಾಡೋಕ್ಕೆ ಒಳ್ಳೇದು ಅಂತ ಕೇಳ್ತೀರ. ಅದಕ್ಕೆ ಏನು ಮಾಡ್ಬೇಕಂತಂದರೆ, ಫಸ್ಟು ಬಂದ್ಬಿಟ್ಟು ಮೊದಲನೇ ಆಸನ ಸೇತು ಬಂದಾಸನ ಮಾಡಬೇಕು. ಇದನ್ನು ಬ್ರಿಡ್ಜ್ ಪೋಸ್ ಅಂತಲೂ ಕರಿತೀವಿ. ಸೊ ಈಗ ಸ್ಟ್ರೈಟಾಗಿ ಮಲ್ಕೊಂಡು 2 ಕಾಲು ಮಡಚಿ 2 ಪಾದದ ನಂತರ 1 ಅಡಿ ಅಗಲ ಇರಬೇಕು, 2 ಕೈ ಬಗಲಾಗಿ ಸೀದಾ ಇಟ್ಕೊಂತೀರ. ಆಮೇಲೆ ಆ ಪೊಸಿಷನಿಂದ ಸೊಂಟ ಅನ್ನೋದು ಮೇಲೆ ಎತ್ತೋದು ಮತ್ತು ಕೆಳಗಿಳಿಸೋದು. ಇದು ಪೊಸಿಷನನ್ನು ನೀವು ಹೋಲ್ಡ್ ಮಾಡೋದು ಅವಶ್ಯಕತೆ ಇಲ್ಲ, ಜಸ್ಟ್ ಎಷ್ಟಾಗುತ್ತೆ ಅಷ್ಟುವರೆಗೂ ಮೇಲೆ ಸೊಂಟ ಅನ್ನೋದು ಮೇಲೆ ಎತ್ತಿ, ನಿಮಗೆ ಬೆನ್ನು ಭಾಗದಲ್ಲಿ ಮತ್ತು ತೊಡೆ ಭಾಗದಲ್ಲಿ ಸ್ವಲ್ಪ ಭಾರ ಅನಿಸ್ತಾ ಇರುತ್ತೆ, ಮತ್ತು ಕೆಳಗಿಡಬೇಡಿ. ಜಸ್ಟ್ 2 ಸೆಕೆಂಡ್ಸ್ ಇರಲಿ, ಮತ್ತೆ ವಾಪಸ್ ಬರಿ. ಈ ಥರ ಒಂದು 5 to 6 ಟೈಮ್ಸ್ ಅನ್ನೋದು ರಿಪೀಟ್ ಮಾಡ್ಬೇಕು. ಇದು ಮೊದಲನೇದು. ಎರಡನೇದು ಸ್ಪೈನಲ್ ಟ್ವಿಸ್ಟ್ ಅಂತ ಹೇಳ್ತೀವಿ, ಮರ್ಕಟಾಸನ ಅಂತೇಳಿ ಕರಿತೀವಿ. 2 ಕಾಲು ಮಡಚಬೇಕು, 2 ಕೈ ಅನ್ನೋದು ಭುಜ ಸೀದಾ ಇಡಬೇಕು. ಆಮೇಲೆ 2 ಕಾಲು ಜೊತೆಗೆ ಒಂದು ಸೈಡ್ ಲೆಫ್ಟ್ ಸೈಡ್ ಬೆಂಡ್ ಮಾಡಬೇಕು, 2 ಕಾಲು ಜೊತೆಗೆ. ಆಮೇಲೆ ಲೆಫ್ಟ್ ಸೈಡ್ ಬೆಂಡ್ ಮಾಡೋತ್ನಾಗ ರೈಟ್ ಸೈಡ್ ನೋಡಬೇಕು, ಹಂಗೆ ರೈಟ್ ಸೈಡ್ ಬೆಂಡ್ ಮಾಡೋತ್ನಾಗ ಲೆಫ್ಟ್ ಸೈಡ್ ನೋಡಬೇಕು. ಇದು 2ನೇ ಆಸನ. 3ನೇ ಆಸನ ಬಂದ್ಬಿಟ್ಟು ಉಲ್ಟಾ ಮಲಗಬೇಕು, ಪ್ರೋನ್ ಪೊಸಿಷನಲ್ಲಿ ಮಲ್ಕೊಂಡು ಅರ್ಧ ಭುಜಂಗಾಸನ ಮಾತ್ರ ಮಾಡಬೇಕು. ಅರ್ಧ ಭುಜಂಗಾಸನ ಅಂದರೆ ನಿಮಗೆ ಎದೆ ಮತ್ತು ಕೈ ಭಾಗದಲ್ಲಿ ಒಂದೇ ಲೆವೆಲ್ಗೆ ಇರುತ್ತೆ, ಅದು ಅರ್ಧ ಮಾತ್ರ ನಿಮ್ಗೆ ಬಂದಿರುತ್ತೆ. ಪೂರ್ಣ ಭುಜಂಗಾಸನ ಮಾಡಬಾರ್ದು, ನಿಮ್ಮ ಬ್ಯಾಕ್ ಅನ್ನೋದು ಸ್ಟ್ರೈನ್ ಆಗ್ತಾ ಬರುತ್ತೆ. ಸೊ ಅರ್ಧ ಭುಜಂಗಾಸನ ಮಾಡೋತ್ನಾಗೆ ನಿಮಗೆ ಬೆನ್ನು ಮೇಲೆ ಭಾಗದಲ್ಲಿ ಮಾತ್ರ ಭಾರ ಅನಿಸ್ತಾ ಇರುತ್ತೆ. ಸೊ ಕೆಳ ಭಾಗದಲ್ಲಿ ಭಾರ ಅನ್ನೋದು ಅನಿಸ್ಬಾರ್ದು, ನಿಮಗೆ ಮೇಲೆ ಭಾಗದಲ್ಲಿ ಮಾತ್ರ ನಿಮಗೆ ಅದು ಸ್ಟ್ರೈನ್ ಅನ್ನೋದು ಗೊತ್ತಾಗಬೇಕು. ಈ ಮಸಲ್ಸ್ ಅನ್ನೋದು ನಿಮಗೆ ಸ್ಟ್ರೆಂತ್ ಆಗುತ್ತೆ. ಸೊ ಅಪ್ಪರ್ ಬ್ಯಾಕ್ ಮಸಲ್ ಸ್ಟ್ರೆಂತ್ ಆಯ್ತು ಅಂದ್ರೆ ನಿಮ್ಗೆ ಕತ್ನೋ ಬರೋದು, ಇಲ್ಲ ಡಾರ್ಸಲ್ ಪೇನ್ ಬರೋದು, ಇದೆಲ್ಲ ಕಡಿಮೆ ಆಗುತ್ತೆ. 3ನೇದು. 4ನೇ ಆಸನ ಬಂದ್ಬಿಟ್ಟು ಶಲಭಾಸನ ಅಂತೇಳಿ ಕರಿತೀವಿ. ಸೊ 2 ಕೈ ಸ್ಟ್ರೈಟಾಗಿ ಇಟ್ಬಿಟ್ಟು ಅದೇ ಪ್ರೋನ್ ಪೊಸಿಷನಲ್ಲಿ ಮಲ್ಕೊಂಡು ಉಲ್ಟಾ ಮಲ್ಕೊಂಡು 2 ಕೈ ತೊಡೆ ಕೆಳಗೆ ಇಟ್ಕೋಬೇಕು. ಆಮೇಲೆ ಬಲಗಾಲ್ ಪೂರ್ತಿಯಾಗಿ ಹಿಪ್ಪಿಂದ ಮೇಲೆ ಎತ್ತಬೇಕು. ಹಿಪ್ಪಿಂದ ಮೇಲೆ ಎತ್ತಿದಾಗೆ ನಿಮಗೆ ಹಿಪ್ ಏರಿಯಾ ಏನಿರುತ್ತಲ್ಲ, ನಿಮಗೆ ಸೈಟಿಕ ಪ್ರಾಬ್ಲಮ್ಸ್ ಇರಲಿ, ಇಲ್ಲ ಸೊಂಟ ಭಾಗದಲ್ಲಿ, ಈ ಭಾಗದಲ್ಲಿ ಮಾತ್ರ ಭಾರ ಅನಿಸ್ತಾ ಇರುತ್ತೆ. ಎಷ್ಟಾಗುತ್ತೆ ಅಷ್ಟುವರೆಗೂ ಮೇಲೆ ಎತ್ತಬೇಕು, ಮತ್ತು ಕೆಳಗಡೆ ಸೇಮ್ ಅದೇ ಥರ ರೈಟ್ ಲೆಗ್ ಆದಮೇಲೆ ಮತ್ತೆ ಲೆಫ್ಟ್ ಲೆಗ್ ಅನ್ನೋದು ಮಾಡ್ಬೇಕಾಗುತ್ತೆ. ಸೊ ಆ ಕಡೆ 3 ಸತಿ, ಈ ಕಡೆ 3 ಸತಿ. ಸೊ ಕಂಪಲ್ಸರಿ ಇಷ್ಟುವರೆಗೂ ನೀವು ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮ್ಮ ಬೆನ್ನಿಗೆ ಮಸಲ್ಸ್ ಅನ್ನೋದು ಗಟ್ಟಿ ಆಗುತ್ತೆ. ನಿಮ್ಗೇನು ಬೆನ್ನು ನೋವು ಬರ್ತಾ ಇದೆ ಅದು ರಿಲೀಸ್ ಆಗ್ತಾ ಬರುತ್ತೆ. ಒಬ್ರೊಬ್ಬರಿಗೆ ನಮಗೆ ಎಕ್ಸಸೈಸ್ ಮಾಡಿದರೆ ಸ್ವಲ್ಪ ಪೇಯ್ನ್ ಆಗುತ್ತೆ, ಅದು ಇದು ಅಂತ ಹೇಳ್ತಾರೆ. ಆದರೂ ನಾವು ಹೇಳಿದ ಎಕ್ಸಸೈಸ್ ಏನಿದೆಯಲ್ಲ, ಜಸ್ಟ್ ಸ್ಟ್ರೆಚಿಂಗ್ ಆಗುತ್ತೆ. ನಿಮಗೆ ಸ್ಟ್ರೆಂಥನಿಂಗ್ ಮಾಡೋದು ಅವಶ್ಯಕತೆ ಇರಲ್ಲ, ಜಸ್ಟ್ ಸ್ಟ್ರೆಚ್ ಮಾಡಬೇಕಾಗ್ತದೆ. ಸ್ಟ್ರೆಚ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟಾಗಿ ಮಸಲ್ಸ್ ಅನ್ನೋದು ರಿಲ್ಯಾಕ್ಸ್ ಆಗುತ್ತೆ. ಅವತ್ತಿನ ದಿನ ಏನು ಪೇಯ್ನ್ ಆಗ್ತಿದೆಯಲ್ಲ, ಅದು ಸ್ಟ್ರೈನ್ ಆಗಿದ್ದು ಮತ್ತೆ ನಾರ್ಮಲ್ ಆಗ್ತಾ ಬರುತ್ತೆ. ಸೊ ಇವು ಆಸನಗಳನ್ನೋದು ಕಂಪಲ್ಸರಿ ಬೆನ್ನಿಗೆ ಸಂಬಂಧಪಟ್ಟಿದ್ದವರು ರೆಗ್ಯುಲರಾಗಿ ಮಾಡಬೇಕು. ಆಮೇಲೆ ಕತ್ತು ನೋವು ಇದ್ದವರು ಸೇಮ್ ಇದೇ ಬೆನ್ನು ಆಸನ ಅನ್ನೋದು ಕಂಪಲ್ಸರಿ ಮಾಡಲೇಬೇಕಾಗ್ತದೆ. ಆಮೇಲೆ ನೆಕ್ ಎಕ್ಸಸೈಸ್ ಅನ್ನೋದು ಮಾಡಬೇಕು. ನೆಕ್ ಎಕ್ಸಸೈಸ್ ಬಂದ್ಬಿಟ್ಟು ಜಸ್ಟ್ ಮೇಲೆ ಅನ್ನೋದು ಮತ್ತು ಕೆಳಗೆ ಈ ಥರ. ಸೊ ಇದೊಂದು. ಆಮೇಲೆ ಸೈಡ್ಗೆ ಕಿವಿ ಅನ್ನೋದು ಟಚ್ ಆಗಬೇಕು, ಈ ಕಡೆ ಎಲ್ಲ ಸೆಳೆತ ಬಂದಂಗೆ ಆಗಬೇಕು ನೀವು. ಮತ್ತು ಈ ಕಡೆ ಬೆಂಡ್ ಮಾಡ್ತೀರಾ, ಸೇಮ್ ಈ ಕಡೆ 3 ಸತಿ, ಈ ಕಡೆ 3 ಸತಿ ಮಾಡಬೇಕಾಗುತ್ತೆ. ಆಮೇಲೆ ಉಲ್ಟಾ ತಿರುಗಿ ನೋಡೋದು, ಎಷ್ಟಾಗುತ್ತೆ ಅಷ್ಟು ಹಿಂದಕ್ಕೆ ತಳ್ಳಬೇಕು, ಮತ್ತು ಈ ಕಡೆ. ಸೊ ಇದು ಈ ಕತ್ ಮಸಲ್ಸ್ ಏನಿದೆಯಲ್ಲ ಪೂರ್ತಿಯಾಗಿ ನಿಮ್ಗೆ ಸ್ಟ್ರೆಚ್ ಆದಂಗೆ ಅನಿಸುತ್ತೆ. ಸೊ ಆ ಥರ ಸ್ಟ್ರೆಚ್ ಮಾಡಿದಾಗೆ ನಿಮಗೆ ಫ್ಲೆಕ್ಸಿಬಿಲಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ನಾವು ಜಸ್ಟ್ ಈ ಥರ ಸ್ವಲ್ಪ ಮೂಮೆಂಟ್ಸ್ ಮಾಡಿದರೆ ನಿಮ್ಗೆ ಅದು ಯೂಸ್ ಆಗಂಗಿಲ್ಲ. ಸೊ ಅದೊಂದು ಇಂಪಾರ್ಟೆಂಟ್. ಇವು ನೆಕ್ ಎಕ್ಸಸೈಸು ಮತ್ತು ಬ್ಯಾಕ್ ಎಕ್ಸಸೈಸ್ ಅನ್ನೋದು ಕಂಪಲ್ಸರಿ ಯಾರೇ IT ಅವರಿರಲಿ, ಇಲ್ಲ ಜಾಸ್ತಿ ಸಿಟ್ಟಿಂಗ್ ಪೊಸಿಷನಲ್ಲಿ ಇರ್ತಾರೆ, ಇಲ್ಲ ಡಿಸ್ಕ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಕೆಲವೊಬ್ಬರು. ಆಮೇಲೆ ಕಾಲು ಸೆಳೆತ ಬರೋದು, ಇಲ್ಲ ಕೈ ಸೆಳೆತ ಬರೋದು. ಸೊ ಈ ಥರ ಸಮಸ್ಯೆ ಯಾವುದೇ ಇತ್ತಂದ್ರೂ ಬೆನ್ನಿಗೆ ಸಂಬಂಧಪಟ್ಟಿದ್ದವರು ಎಲ್ಲರೂ ಈ ಆಸನಗಳು ಅನ್ನೋದು ಕಂಪಲ್ಸರಿ ಮಾಡಲೇಬೇಕಾಗ್ತದೆ. ಆಮೇಲೆ ಬಂದ್ಬಿಟ್ಟು ಈಗ ಯಾವ ಊಟ ತಗೋಬೇಕು ನಾವು
ಯಾವ ಊಟ ತಗೊಂಡ್ರೆ ನಮಗೆ ಈ ಜಾಯಿಂಟ್ ಪೇನ್ಸ್ ಅನ್ನೋದು ಕಡಿಮೆ ಆಗುತ್ತೆ, ಇಲ್ಲಾಂದ್ರೆ ಈ ವಾತ ಅನ್ನೋದು ಕಡಿಮೆ ಆಗುತ್ತೆ. ಭಾಳ ಜನಕ್ಕೆ ವಾತ ಬಂದಿದೆ, RA ಫ್ಯಾಕ್ಟರ್ ಜಾಸ್ತಿ ಇದೆ ಅಂತ ಹೇಳ್ತಾ ಇರ್ತಾರೆ. ಸೊ ಅವರಿಗೆ ಮೇಜರಾಗಿ ವಾತ ಇದ್ದವರು ಸ್ವಲ್ಪ ಹುಳಿ ಪದಾರ್ಥ ಅನ್ನೋದು ಕಡಿಮೆ ತಗೋಬೇಕು. ಸೊ ಸಿಟ್ರಸ್ ಅನ್ನೋದು ತಗೊಂಡಾಗ ಏನಾಗ್ತದೆ, ಬಾಡಿಯಲ್ಲಿ ಎಲರ್ಜಿ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಾಗೆಲ್ಲ ಮತ್ತೆ ನಮಗೆ ಬ್ಯಾಕ್ ಪೇನ್ ಜಾಸ್ತಿ ಬರೋದು, ಇಲ್ಲ ಕಂಡ ಅನ್ನೋದು ಬಿಗಿ ಆಗೋ ತತ್ವ ಅನ್ನೋದು ಜಾಸ್ತಿ ಆಗ್ತಾ ಬರೋದು. ಸೊ ಏನೇನು ಅವಾಯ್ಡ್ ಮಾಡಬೇಕು, ಒಂದು ಹುಳಿ ಪದಾರ್ಥ ಅನ್ನೋದು ತಿನ್ನಂಗಿಲ್ಲ. ಅಂದರೆ ಹುಣಸೆಹಣ್ಣು ಹುಳಿ ಇರಲಿ, ಇಲ್ಲ ನಿಂಬೆಹಣ್ಣು ಹುಳಿ ಇರಲಿ, ಎಲ್ಲ ಸಿಟ್ರಸ್ ಹುಳಿ ಇರೋ ಫ್ರೂಟ್ಸ್ ಅನ್ನೋದಿರಲಿ, ಅವನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಸಿಹಿ ಇದ್ದಿದ್ದ ಹಣ್ಣುಗಳು ಅನ್ನೋದು ನೀವು ತಿನ್ಬೋದು, ಏನು ತೊಂದರೆ ಇಲ್ಲ. ಹುಳಿ ಇದ್ದಿದ್ದು ಮಾತ್ರ ಅವಾಯ್ಡ್ ಮಾಡಬೇಕಾಗುತ್ತೆ ಒಂದು. ಎರಡನೇದು ಬಂದ್ಬಿಟ್ರು ಹಾಲಿನ ಪದಾರ್ಥ ಅನ್ನೋದು ಯೂಸ್ ಮಾಡಬಾರ್ದು. ಸ್ವಲ್ಪ ಕಂಡ ಬಿಗಿ ಆಗತ್ತದ ಜಾಸ್ತಿ ಇರುತ್ತೆ, ಅದಕ್ಕಂದ್ರೆ ಪ್ರೋಟೀನ್ ಅನ್ನೋದು ಇರುತ್ತೆ. ಅದರ ಕೇಸಿನ್ ಅಂತ ಪ್ರೋಟೀನ್ ಇರೋದಕ್ಕೋಸ್ಕರ ನಮ್ಗೆ ಬಾಡಿಯಲ್ಲಿ ಎಲರ್ಜಿ ಲೆವೆಲ್ಸ್ ಮತ್ತೆ ವಾತಾವರಣ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಅದ್ರಗೋಸ್ಕರ ಹಾಲು ಪದಾರ್ಥ ಅನ್ನೋದು ಆದಷ್ಟು ಅವಾಯ್ಡ್ ಮಾಡಿರಿ. ಮೂರನೇದು ಬಂದ್ಬಿಟ್ಟು ನಾನ್ ವೆಜ್ ಐಟಮ್ಸ್ ಅನ್ನೋದು ತಗೋಬಾರ್ದು. ಅಂದರೆ ಎನಿ ಟೈಪ್ ಆಫ್ ನಾನ್ ವೆಜ್, ಈಗ ಮೊಟ್ಟೆ ಇರಲಿ, ಇಲ್ಲ ಫಿಶ್ ಇರಲಿ, ಇಲ್ಲ ಮಟನ್ ಇರಲಿ, ಯಾವುದೇ ನಾನ್ ವೆಜ್ ಅನ್ನೋದು ಸೀ ಫುಡ್ಸ್ ಅನ್ನೋದು ಕಂಪಲ್ಸರಿ ಅವಾಯ್ಡ್ ಮಾಡಬೇಕಾಗುತ್ತೆ. ಇನ್ನೊಂದು ನಾಲ್ಕನೇದು ಇಂಪಾರ್ಟೆಂಟ್ ಏನಂದರೆ, ಈಗ ರೆಡಿಮೇಡ್ ಫುಡ್ಸ್ ಅನ್ನೋದು ಆದಷ್ಟು ಅವಾಯ್ಡ್ ಮಾಡ್ಬೇಕು. ರೆಡಿಮೇಡ್ ಫುಡ್ಸಲ್ಲಿ ನಮಗೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಕಲರಿಂಗ್ ಏಜೆಂಟ್ ಹಾಕಿರ್ತಾರೆ. ಅದರಿಂದ ಬಾಡಿ ಅನ್ನೋದು ಮತ್ತೆ ಅದು ಎಲರ್ಜಿ ಲೆವೆಲ್ಸ್ ಜಾಸ್ತಿ ಆಗಬೇಕು, ಕಡಿಮೆ ಆಗ್ತಾ ಇರುತ್ತೆ. ಸೊ ಅದರಿಂದ ಆದರೂ ನಿಮಗೆ ಮಸಲ್ಸ್ ಅನ್ನೋದು ಟೈಟ್ ಆಗೋ ಚಾನ್ಸ್ ಇರುತ್ತೆ, ಮತ್ತು ಡಿಸ್ಕ್ ಸಪ್ಲೈ ಆಗುವಂಥ ಆಹಾರಗಳು ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಸೊ ಅದು ಈ 4 ಐಟಮ್ಸ್ ಅನ್ನೋದು ಮೇಜರಾಗಿ ಅವಾಯ್ಡ್ ಮಾಡಬೇಕು. ಅದು ಉಳಿದಿದ್ದು ನೀವು ಯಾವ ತಿನ್ಬೋದು, ಇದೆಲ್ಲ ಅವಾಯ್ಡ್ ಮಾಡಿರಿ ಅಂತ ಹೇಳ್ತಾ ಇದ್ದೀರಾ ಅಂತ ಅನ್ಕೋಬೋದು. ಅದು ಭಾಳಷ್ಟು ನಮಗೆ ತಿನ್ನಕ್ಕೆ ಅನ್ನೋದಿದೆ. ನೀವು ಅನ್ನ ತಿನ್ನಿರಿ, ರೈಸು, ಸೀರಿಯಲ್ಸು, ಕಾಳುಗಳು, ಇಲ್ಲಾಂದರೆ ನೀವು ಯಾವುದೇ ತರಕಾರಿ ಸೊಪ್ಪು ಅನ್ನೋದು ಯಾವುದೇ ಥರ ಬಿಡ್ಬೇಕಂತ ಏನು ಅವಶ್ಯಕತೆ ಇಲ್ಲ. ತರಕಾರಿ ಸೊಪ್ಪು ಅನ್ನೋದು ನೀವು ತಗೋಬೋದು. ಆಮೇಲೆ ಹಣ್ಣು ಅನ್ನೋದು, ಸಿಹಿ ಇದ್ದಿದ್ದ ಹಣ್ಣು ಅನ್ನೋದು ಯಾವ್ದಾರು ತಗೋಬೋದು. ಸೊ ಇವೆಲ್ಲ ಆಹಾರ ಅನ್ನೋದು ನೀವು ಕಂಪಲ್ಸರಿ ಯಾವ್ದಾರು ಯೂಸ್ ಮಾಡ್ಬೋದು. ಸೊ ಇದನ್ನೆಲ್ಲ ತಿಂದು ನಾವು ಆರಾಮಾಗಿ ಆರೋಗ್ಯವಾಗಿ ಇರ್ಬೋದು. ಸೊ ಈ ಪದಾರ್ಥ ಅನ್ನೋದು ಪೂರ್ತಿಯಾಗಿ ಅವಾಯ್ಡ್ ಮಾಡಬೇಕಾಗುತ್ತೆ ಈ ಸಮಸ್ಯೆ ಇದ್ದವರು. ಸೊ ಇದು ಆಹಾರ ಪದ್ಧತಿಯಲ್ಲಿ ನೀವು ಬದಲಾವಣೆ ಮಾಡ್ಕೋಬೇಕಾಗಿರೋದು. ಸೊ ಈ ಥರ ನಾವೇನು ಇವಾಗ ತನಕ ಹೇಳಿದ್ದೀನಿ, ಈ ಡೈಟ್ ಇರಲಿ, ಇಲ್ಲ ಎಕ್ಸಸೈಸ್ ಮಾಡೋದಿರಲಿ, ಇಲ್ಲಾಂದರೆ ಯಾವುದೇ ಲೈಫ್ ಸ್ಟೈಲ್ ಅನ್ನೋದು ಬದಲಾವಣೆ ಮಾಡ್ಕೊಳ್ಳೋದಿರಲಿ, ಇದೆಲ್ಲ ಸ್ವಲ್ಪ ಅಕ್ಯೂಟ್ ಸ್ಟೇಜಲ್ಲಿದ್ದಾಗ, ಇಲ್ಲ ಸ್ವಲ್ಪ ಮೈಲ್ಡಾಗಿ ಪೇಯ್ನ್ ಇದ್ದವರಿಗೆ ಮಾಡಿದರೆ ಆಟೋಮೆಟಿಕ್ಕಾಗಿ ಅವ್ರು 15-20 ದಿನದಲ್ಲಿ ಅವ್ರಿಗೆ ರಿಲೀಫ್ ಅನ್ನೋದು ಸಿಗುತ್ತೆ. ಇಲ್ಲ ಒಬ್ಬೊಬ್ರಿಗೆ ಸ್ವಲ್ಪ ಸಿವಿಯರಿಟಿ ಅನ್ನೋದು ಜಾಸ್ತಿ ಇರುತ್ತೆ. ಈಗ ಡಿಸ್ಕ್ ಅನ್ನೋದು ಪೂರ್ತಿಯಾಗಿ ಬಲ್ಜಾಗಿರೋದಿರಲಿ, ಇಲ್ಲ ಡಿಜನರೇಷನ್ ಅನ್ನೋದು ಜಾಸ್ತಿ ಇರೋದಿರಲಿ, ಅವರಿಗೆ ಸ್ವಲ್ಪ ವೈದ್ಯರ ಜೊತೆಗೆ ಸ್ವಲ್ಪ ಸಂಪರ್ಕಿಸಬೇಕು. ಆಮೇಲೆ ಅದು ಯಾವ ಥರ ಟ್ರೀಟ್ಮೆಂಟ್ ಅನ್ನೋದು ಅವಶ್ಯಕತೆ ಇರುತ್ತೆ ಅನ್ನೋದು ಅವ್ರಿಗೆ ಆದಮೇಲೆ ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ಮೇಜರಾಗಿ ಈ ಥರ ಸಮಸ್ಯೆ ಇದ್ದವರಿಗೆ ನಾವು ಟ್ರೀಟ್ಮೆಂಟ್ ಅನ್ನೋದು ಕೊಡ್ತಾ ಇರ್ತೀವಿ, ಇಲ್ಲಿ ಗಂಗಾವತಿಯಲ್ಲಿರಲಿ, ಸಿಂಧನೂರಲ್ಲಿರಲಿ. ಸೊ ಈ ಏನಾರ ಅವಶ್ಯಕತೆ ಇದ್ದಾಗೆ ನಮ್ಮ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಕೆಳಗಡೆ ನಿಮಗೆ ಅಡ್ರೆಸ್ಸು ಮತ್ತು ವಿಳಾಸ ಅನ್ನೋದು ಇರುತ್ತೆ, ಮತ್ತು ಫೋನ್ ನಂಬರ್ ಅನ್ನೋದು ಅವೈಲಬಿಲಿಟಿ ಇರುತ್ತೆ. ಅದಕ್ಕೆ ನೀವು ಕಾಲ್ ಮಾಡ್ಕೊಂಡು ನೀವು ಎಂಕ್ವೈರಿ ಅನ್ನೋದು ಮಾಡ್ಬೋದು. ಸೊ ಮುಂದಿನ ಇದೇ ಥರ ಟಾಪಿಕ್ಗಳಿಗೆ ಈ ಹೇಳಿದ್ದು ನಿಮಗೆ ಪೂರ್ತಿಯಾಗಿ ಮಾಹಿತಿ ಅನ್ನೋದು ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಟಾಪಿಕ್ ಜೊತೆಗೆ ನಾವು ಮುಂದೆ ಸಿಗೋಣ. ಥ್ಯಾಂಕ್ ಯು. ನಮಸ್ಕಾರ.